ಜನ್ಮದಲ್ಲಿ ಇವಳು ಬದುಕು ಕಟ್ಕೊಳ್ಳೋದಿಕ್ಕೆ ಬಿಡೋದಿಲ್ಲ. ಈಗ ನೋಡು, सरसू 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 निन्कोळे सरसू ये सरसू निन्ने ಕೂಗ್ತಿದ್ರು ಹಾಗೆ ಹೋಗ್ತಿದ್ಯಲ್ಲ. ನಿನ್ ಮದ್ವೆ ಬಗ್ಗೆ ಕನ್ಸ್ ಕಾಣ್ತಿದ್ದ? ನಾನು ಮ್ಯಾಗಿನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ ತಾತ. ರಾಹುಲ್ ಅವ್ರ ಹತ್ರ ನಿನ್ ಪ್ರೀತಿ ವಿಷಯನ್ ಹೇಳಿದ್ಯಾ? ನಾವು ಮದ್ವೆ ಆಗ್ಬೇಕು ಅಂತಿದ್ದೀವಿ. ನಮ್ ಜೋಡಿ ಚೆನ್ನಾಗಿದ್ಯಾ? ಹೇಳಿರ್ತೀಯ ಬಿಡು. ಅದಕ್ಕೆ ಅವನ್ನ ನೆನ್ಸ್ಕೊಂಡು ಕನ್ಸ್ ಕಾಣ್ತಾ ಮೈ ಮರ್ತು ಎಲ್ಲಿಗೋ ಹೋಗ್ತಿದ್ಯಾ ಅಲ್ವಾ? ಏನಂದ್ರ ಅವರು ನಿನ್ನ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ರಾ? ಹೇಳು ಮಂಗಮ್ಮ, ಮೇಡ್ ಫಾರ್ ಈಚ್ ಅದರ್ ಅಂತಾರಲ್ಲ, ನಮ್ ಜೋಡಿ ನಿಂಗೆ ಇಷ್ಟ ಆಯ್ತಾ? ಯಾಕೆ ಏನು ಮಾತಾಡ್ತಿಲ್ಲ? ನಾಚಿಕೆಲಿ ಮಾತೇ ಬರ್ತಿಲ್ವಾ? ಏನಂದ್ರು ಅಂತ ಹೇಳೆ. ನೀನ್ ನನ್ಗೆ ಹೇಳಿದ್ದು ತಪ್ಪು ಸುಬ್ಬು. ನಾನೇನ್ ಹೇಳ್ದೆ? ಕೆಸರಲ್ಲಿ ಹುಟ್ಟೋ ಎಲ್ಲ ಹೂಗಳು ತೀವ್ರ ಪಾದ ಸೇರೋದಿಲ್ಲ. ಕೆಲವು ಹೂಗಳು ಆ ಕೆಸರಲ್ಲೇ ಇದ್ದು ಬಾಡ್ ಹೋಗುತ್ತೆ. ರಾಹುಲ್ ಅವ್ರ ಮನ್ಸಲ್ಲಾಗ್ಲಿ ಅವ್ರ ಯೋಚನೆಲಾಗ್ಲಿ ನಾನಿಲ್ಲ. ಅವರು ಬೇರೆ ಹುಡುಗಿನ ಇಷ್ಟಪಡ್ತಿದ್ದಾರೆ. ಆ ಹುಡುಗಿನೇ ಮದ್ವೆ ಮಾಡ್ಕೋತಾರೆ. ನಾನೇ ಅತಿಯಾಗಿ ಆಸೆ ಪಟ್ಟು ಗಾಳಿಲ್ ಮನೆ ಕಟ್ಬಿಟ್ಟೆ. ನಂದೇ ತಪ್ಪು. ನಿಂಗ್ ಒಳ್ಳೆ ಹುಡುಗ ಸಿಕ್ದ, ನಿನ್ ಒಳ್ಳೆ ಕುಟುಂಬಕ್ಕೆ ಸೇರ್ತಿದ್ಯಾ, ನಿಂಗೊಂದ್ ಒಳ್ಳೆ ಜೀವನ ಸಿಕ್ತಿದೆ ಅಂತ ನಾನ್ ಎಷ್ಟು ಸಂಭ್ರಮ ಪಟ್ಟೆ. ನಾನು ಬೇಡ್ಕೊಂಡವ್ರು ನಂಗೆ ಸಿಗದೆ ಇದ್ರು ನಾನು ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ನನ್ನ ತಂಗಿ, ನನ್ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ನೀವೆಲ್ಲರೂ ಇದ್ದೀರಾ. ಇಷ್ಟು ಸಾಕು ನನ್ಗೆ. ಡ್ಯಾಡಿ, ಏನು ಎಲ್ಲಾದ್ರೂ ಹೋಗ್ತಾ ಇದ್ದೀರಾ? ಹೌದು, ಮಹಾದೇವಪುರಕ್ಕೆ ಹೋಗ್ತಾ ಇದ್ದೀನಿ.
ಈಗ ಅಲ್ಲಿಗೆ ಯಾಕೆ ಡ್ಯಾಡಿ? ಸರ್ಸುಗೋಸ್ಕರ. ಸರ್ಸುಗೆ ಸಹಾಯ ಮಾಡಬೇಕು ಅಂತ, ಅವಳಿಗೆ ಒಂದೊಳ್ಳೆ ಲೈಫ್ ಕೊಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಆದರೆ ನಿಮ್ಮ ಅಮ್ಮನಿಂದ ನನ್ನ ಪ್ರಯತ್ನ ಏನೂ ಕೆಲಸ ಮಾಡಲಿಲ್ಲ. ಅದಕ್ಕೆ ನಾನೇ ಅಲ್ಲಿಗೆ ಹೋಗಿ ಸರ್ಸು ಮದುವೆಗೆ ಬೇಕಾಗೋ ಸಹಾಯನ ಮಾಡಿ ಬರ್ತೀನಿ. ಡ್ಯಾಡಿ, ಸರ್ಸು ರಿಲೇಟಿವ್ಸು ನಮ್ಮ ಮನೆಗೆ ಬಂದಿದ್ದಕ್ಕೆ ಮೇಡಮ್ ಅಷ್ಟು ದೊಡ್ಡ ಗಲಾಟೆ ಮಾಡಿದ್ರು. ಈಗ ನೀವು ಸರ್ಸು ಹತ್ರನೇ ಹೋಗ್ತಿದ್ದೀರಿ ಅಂತ ಗೊತ್ತಾದ್ರೆ ಇನ್ನೂ ದೊಡ್ಡ ಗಲಾಟೆ ಆಗುತ್ತೆ ಡ್ಯಾಡಿ. ನಿಮ್ಮ ಮೇಡಮ್ ಅಹಂಕಾರಕ್ಕೆ ಭಯಪಟ್ಟು ನನ್ನ ಆತ್ಮಾಭಿಮಾನ ಮುಚ್ಚಿಟ್ಕೊಳ್ಳೋ ಅಗತ್ಯ ನನಗಿಲ್ಲ. ಅಂದ್ರೆ ಹೋಗ್ಬಿಡಿ ಅಂತ ಹೇಳ್ತಿಲ್ಲ, ಸ್ವಲ್ಪ ದಿನ ಬಿಟ್ಟು ಹೋಗಿ ಡ್ಯಾಡಿ. ಈಗಾಗಲೇ ತಡ ಆಗಿದೆ. ಇನ್ನೂ ತಡ ಮಾಡಿದ್ರೆ ನಾನು ಮಾಡೋದು ಸಹಾಯ ಆಗಲ್ಲ. ಅವಕಾಶವಾದಿ ಅನ್ಸ್ಕೋತೀನಿ. ಸರ್, ಹೊರಡುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಮೇಡಮ್ ಕೇಳಿದ್ರೆ ಹೇಳ್ಬೇಕಲ್ವಾ? ನೀವು ಹೇಳಿದ್ರೆ ತುಂಬಾ ಬೇಕಾದವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳು. ನೀವ್ಯಾರು? We are from Income Tax Department. ನಿಮ್ಮ ಮನೇನ ಸರ್ಚ್ ಮಾಡಬೇಕು. ಏನ್ ಸರ್ ನೀವ್ ಹೇಳೋದು? ನಮ್ಮನೆ ಸರ್ಚ್ ಮಾಡೋದಾ? ಎಸ್, ನಿಮ್ಮ ಮನೇಲಿ ಬ್ಲಾಕ್ ಮನಿ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಈ ರೈಟ್ ಪೂರ್ತಿ ಆಗೋವರೆಗೂ ನೀವ್ಯಾರು ಹೊರಗೆ ಹೋಗೋ ಆಗಿಲ್ಲ. ನಾನೊಂದು ಇಂಪಾರ್ಟೆಂಟ್ ವರ್ಕ್ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ತೇಜ, ನೀನ್ ನೋಡ್ಕೋ. ಓಕೆ ಡ್ಯಾಡ್. ಸಾರಿ ಸರ್, ಹೋಗೋ ಹಾಗಿಲ್ಲ. ನಮ್ಮ ರೈಟ್ ಪೂರ್ತಿ ಆಗೋವರೆಗೂ ನೀವು ಕೋಆಪರೇಟ್ ಮಾಡಬೇಕು. ಪ್ಲೀಸ್ ಕೂತ್ಕೊಳ್ಳಿ. ಆಫೀಸರ್ಸ್, ಸರ್ಚ್ ಎವ್ರಿಥಿಂಗ್. ಒಂದ್ ನಿಮಿಷ. ನಮ್ಮ ಮೇಡಮ್ ಔಟ್ ಆಫ್ ಕಂಟ್ರಿ ಇದ್ದಾರೆ. ಇದಕ್ಕೆ ಅವ್ರ ಪರ್ಮಿಷನ್ ಕೂಡ ತಗೋಬೇಕಾಗತ್ತೆ. ನಮಗೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಡಿಪಾರ್ಟ್ಮೆಂಟ್ ಇಂದ ಆರ್ಡರ್ ತಗೊಂಡೇ ಬಂದಿದ್ದೀವಿ. ಹೋಗ್ಲಿ, ಒಂದ್ಸಲ ನಮ್ಮ ಮೇಡಮ್ ಹತ್ರ ಮಾತಾಡಿ. ಇಟ್ಸ್ ಓಕೆ, ಕಾಲ್ ಮಾಡಿ. ಹಾಯ್ ಮ್ಯಾಮ್. ಹೇಳು ತೇಜ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಬಂದಿದ್ದಾರೆ. ನಮ್ಮ ಮನೆ ರೈಡ್ ಮಾಡ್ತಾರಂತೆ. ವಾಟ್? ಹೌದು ಮ್ಯಾಮ್. ಅವ್ರ ಕೈಗೆ ಫೋನ್ ಕೊಡು. ಓಕೆ ಮ್ಯಾಮ್. ಸರ್, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಏನ್ ಆಫೀಸರ್, ವಾಟ್ಸ್ ದ ಪ್ರಾಬ್ಲಮ್? ಸಡನ್ ಆಗಿ ರೈಡ್ಸ್ ಯಾಕೆ? ನಮಗೆ ಮೇಲಿಂದ ಆರ್ಡರ್ ಸಿಕ್ಕಿದೆ ಮೇಡಮ್. ನಮ್ಮ ಡ್ಯೂಟಿನ ಮಾಡಲೇಬೇಕು. ನಿಮ್ಗೆ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೀವು ಎಷ್ಟು ಹುಡುಕಿದ್ರು ₹1 ಕೂಡ ಸಿಕ್ಕಲ್ಲ. ನೋ ಪ್ರಾಬ್ಲಮ್, ಡೂ ಯುವರ್ ಜಾಬ್. ಥ್ಯಾಂಕ್ ಯು ಮೇಡಮ್. ತೇಜ, ಅವ್ರ ಡ್ಯೂಟಿ ಅವ್ರಿಗೆ ಮಾಡೋಕ್ ಬಿಡು. ಓಕೆ ಮ್ಯಾಮ್. ಅವ್ರಿಗೆ ನೀವೆಲ್ಲ ಕೋಆಪರೇಟ್ ಮಾಡಿ. ಓಕೆ ಮ್ಯಾಮ್. ಪ್ಲೀಸ್ ಗೋ ಹೆಡ್. ಆಫೀಸರ್ಸ್, ಕ್ಯಾರಿ ಆನ್. ರೈಡ್ ಪೂರ್ತಿ ಆಗೋವರೆಗೂ ನೀವು ಯಾರಿಗೂ ಫೋನ್ ಮಾಡೋ ಹಾಗಿಲ್ಲ. ನಿಮ್ಮ ಮೊಬೈಲ್ಸ್ ಕೊಡಿ. Excuse me. Thank you.
ಸರ್, ಈ ಬಾಕ್ಸ್ ಅಲ್ಲೂ ದುಡ್ಡು ಸಿಕ್ತು. ಅದು ಬ್ಲ್ಯಾಕ್ ಮನಿ ಅಲ್ಲ, ಅದರ ಅಕೌಂಟ್ಸು ಬುಕ್ಕಲ್ಲಿ ರೆಕಾರ್ಡ್ ಆಗಿರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಈಗ ಚೆನ್ನಾಗಿದೆ, ಈಗ ನನಗೆ ಬೇಕು, ಇದ್ರ ಜೊತೆ ನಾನು ಆಟ ಆಡ್ತೀನಿ. ಈಗ ನನಗೆ ಬೇಕು, ಈಗ ನಂದು. ನಾನು ಕೊಡಲ್ಲ, ನಾನು ಕೊಡಲ್ಲ, ಈಗ ನನಗೆ ಬೇಕು. ನಾನು ಕೊಡಲ್ಲ, ನಾನು ಕೊಡಲ್ಲ, ನಾನು ಕೊಡಲ್ಲ, ಕೊಡಲ್ಲ ನಾನು. ನಂಗೆ ಬೇಕಿದ್ದು ನನ್ ಕೊಡಲ್ಲ ನಿಂಗೆ. ಹತ್ರ ಬರ್ಬೇಡ, ಹೊಡೆದ್ಬಿಡ್ತೀನಿ ನಿಂಗೆ. ಹತ್ರ ಬರ್ಬೇಡ, ಹತ್ರ ಬರ್ಬೇಡ. ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ಹತ್ರ ಬರ್ಬೇಡ, ಹೋಗು. ನನ್ ಕೊಡಲ್ಲ, ಚೆನ್ನಾಗಿದೆ, ನನ್ ಬೇಕಿದೆ. ಈಗ ಚೆನ್ನಾಗಿದೆ, ನಂಗೆ ಬೇಕು. ಬರ್ಬೇಡ ಹಿಂದೆ. ನಿನ್ ಕೈ ಮುರಿದು ಹೋಗ. ಬಂಗಾರದಂತ ಪ್ಲಾನ್ ಹಾಳು ಮಾಡಿದ್ಯಲ್ಲೋ. ಇವಾಗ್ಲೂ ತಪ್ಪಿಸ್ಕೊಂಡು. ಇವಳ ಟೈಮು ತುಂಬಾ ಚೆನ್ನಾಗಿದೆ. ಇವಳನ್ನ ಬಿಡಬಾರ್ದು, ಇವಳನ್ನ ಖಂಡಿತ ಬಿಡಬಾರ್ದು. ಕರೆಕ್ಟ್ ಆಗಿದೆ ಸರ್. ಇಟ್ಸ್ ಓಕೆ. ಸಾರಿ ಸರ್, ನಮಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸರ್, ಮೇಡಮ್ ಅವ್ರಿಗೆ ಒಂದ್ಸಲ ಫೋನ್ ಮಾಡಿ. ಮೇಡಮ್, ನಿಮ್ಮ ಮನೇಲಿರೋ ಪ್ರತಿ ವಸ್ತುಗೂ ರಿಸೀಟ್ಸ್ ಇದೆ. ಒಡವೆ, ದುಡ್ಡು ಎಲ್ಲ ಅಕೌಂಟ್ ಪ್ರಕಾರನೇ ಇದೆ ಮೇಡಮ್. ಅಕೌಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಐ ಆಮ್ ಸಾರಿ ಮೇಡಮ್. ಐ ನೋ, ನೀವು ಬಂದಿದ್ದು ವಾಗ್ದೇವಿ ಮನೆಗೆ. ತಪ್ಪು ಯಾವತ್ತೂ ಆಗೋದಿಲ್ಲ. ಐ ಆಮ್ ಆಲ್ವೇಸ್ ನಂಬರ್ 1. ಓಕೆ ಮೇಡಮ್. ಸಾರಿ ಸರ್. ಎನಿಹೌ, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಹೊರಡ್ತೀವಿ ಸರ್. ನನ್ ಹಾರ್ಟ್ ನಿಂತೇ ಹೋಗಿತ್ತು. ಇವತ್ತು ಎದ್ಗಳಿಗೆ ಚೆನ್ನಾಗಿದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ದೇ ಇದ್ರೆ ಏನಾಗ್ತಿತ್ತು? ಏನು ಆಗಲ್ಲ ಅತ್ತೆ. ಆದ್ರೆ ನಮ್ಮ ಮ್ಯಾಮ್ ಇದ್ದಿದ್ರೆ ನಮ್ಗಿಂತ ಸಿಚುವೇಶನ್ ಬರೋಕೆ ಬಿಡ್ತಿರ್ಲಿಲ್ಲ. ನಿಜಾನೇ ಸರ್. ಮೇಡಮ್ ಅಂದ್ರೆ ಮೇಡಮ್ ಅಷ್ಟೇ. ಡ್ಯಾಡ್, ಇವಾಗ ಆಗಿದ್ ನೋಡಿದ್ರೆ ಇವತ್ತು ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ವಾ, ಒಳ್ಳೆ ಟೈಮ್ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೇನೋ.
ಹೋಗಿ ಬರ್ತೀನಿ ಬಾಬಾ. ಆಗ್ಲಿ ಬಾಬಾ, ತಲುಪ್ತಿದ್ದ ಹಾಗೆ ಪತ್ರ ಬರೀ. ಆಯ್ತು ಬಾಬಾ. ನನ್ನ ಮಕ್ಕಳನ್ನ ಕಂಡ್ರೆಪ್ಪೆ ಹಾಗೆ ನೋಡ್ಕೋಬೇಕಾಗಿರೋ ನಾನು ಅವ್ರ ಕಣ್ಣಿಗೆ ಬೀಳದಷ್ಟು ದೂರ ಹೋಗ್ಬೇಕಾಯ್ತು. ಮತ್ತೆ ಇಷ್ಟು ವರ್ಷದ ನಂತರ ನನ್ನ ಮಕ್ಕಳನ್ನ ನೋಡಕ್ ಹೋಗ್ತಾ ಇದ್ದೀನಿ. ನಾನು ಕಂಡಿದ್ದ ಕನಸೆಲ್ಲ ಚದುರು ಹೋದ್ರು. ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ ಸ್ವಾಮಿ. ನಿಲ್ಸಪ್ಪ, ಮಹದೇವಪುರ. ಈ ವರ್ಷದ ಮಳೆಗೆ ಕಾವೇರಿ ನದಿಲ್ ನೀರ್ ಹೆಚ್ಚಾಗೋಗಿದೆ. ಅದಕ್ಕೆ ದೋಣಿಲ್ ಹೋಗ್ತಿಲ್ಲ ನಾವು. ಇಲ್ದಿದ್ರೆ ನಾವ್ ಹೀಗ್ ಸುತ್ತಿ ಬಳಸಿ ದೂರದ ದಾರಿ ಹಿಡ್ಕೊಂಡು ಹೋಗ್ಬೇಕಾಗಿ ಬರ್ತಿರ್ಲಿಲ್ಲ. ನೀವ್ ಹುಡುಗಿನ್ ನೋಡಿದ್ಮೇಲೆ ನಾನ್ ಎಷ್ಟು ಒಳ್ಳೆ ಸಂಬಂಧ ನೋಡಿದೀನೋ ನಿಮಗೆ ಅರ್ಥ ಆಗತ್ತೆ. ಹುಡುಗಿ ತುಂಬಾ ಒಳ್ಳೆವಳು. ಓದಿಲ್ಲ ಅನ್ನೋ ಕೊರತೆ ಬಿಟ್ರೆ ಬಂಗಾರನೇ. ಆ ಹುಡುಗಿ ನಿಮ್ ಮನೆಗೆ ಏನಾದ್ರು ಬಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ ಮನೆಗ್ ಬಂದ ಹಾಗೆ. ಅಷ್ಟು ಸುಂದರವಾಗಿದ್ದಾಳೆ. ಇಷ್ಟಕ್ಕೂ ಆ ಹುಡುಗಿ ಹೆಸರೇನು? ಸರಸ್ವತಿ. ಸರಸ್ವತಿ ನಿಜವಾಗ್ಲೂ ಬಂಗಾರ ಅಮ್ಮ. ಎಲ್ರನ್ನು ಪ್ರೀತಿಯಿಂದ ನೋಡ್ತಾಳೆ. ಯಾರಿಗೇನ್ ಸಹಾಯ ಬೇಕಾದ್ರೂ ಮಾಡ್ತಾಳೆ. ಸರಸ್ವತಿ ಅಂದ್ರೆ ಆ ಊರಲ್ಲಿ ಎಲ್ರಿಗೂ ಇಷ್ಟ. ಸರ್ಸು ಅಂದ್ರೆ ನನ್ನ ಮಗಳೇನಾ? ಇವ್ರು ಮಾತಾಡ್ಕೊಳ್ತಾ ಇರೋದು ನನ್ನ ಮಗಳ ಬಗ್ಗೆನಾ? ಏನಪ್ಪ, ಸರ್ಸು ಅಂದ್ರೆ ಯಾರ ಮಗಳು? ನಾಟಕ ಮಾಡೋ ಸುಂದ್ರನ್ ಸೋದರ ಸೊಸೆ. ಅಂದ್ರೆ ನನ್ನ ಮಗಳಿಗೆ ಮದ್ವೆನಾ? ನಾನ್ ಹೀಗಂದೆ ಅಂತ ಅನ್ಕೋಬಿಡಿ. ನಮ್ ಸರ್ಸು ನಮ್ ಮದ್ವೆ ಆಗ್ಬೇಕು ಅಂದ್ರೆ ಹಿಂದಿನ ಜನ್ಮದಲ್ಲಿ ಎಷ್ಟೋ ಪುಣ್ಯ ಮಾಡಿರ್ಬೇಕು. ಅಷ್ಟು ಒಳ್ಳೆ ಹುಡುಗಿ. ನನ್ನ ಮಗಳು ಎಲ್ರೂ ಮೆಚ್ಚೋ ಹಾಗೆ ಒಳ್ಳೆ ರೀತಿಲಿ ಬೆಳೆದಿದ್ದಾಳೆ ಅಂತಾಯ್ತು. ಅತ್ತೇನು ಮಾವನ್ನು ಚೆನ್ನಾಗಿ ನೋಡ್ಕೊ. ಅಮ್ಮ ಸರಸ್ವತಿ, ಹಾಗೆ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ, ನೆನ್ಪಿಟ್ಕೊ. ನೀನು ಓದ್ದೇ ಇದ್ರೂ ಪರವಾಗಿಲ್ಲ, ನೀನ್ ಸುತ್ತ ಇರೋ ಒಳ್ಳೆ ಮನುಷ್ಯರನ್ನ ಮಾತ್ರ ಯಾವತ್ತೂ ದೂರ ಮಾಡ್ಕೋಬಿಡಮ್ಮ. ಯಾಕೆಂದ್ರೆ ಓದು ದುಡ್ಡು ಎಲ್ಲಕ್ಕಿಂತ ಮನುಷ್ಯರೇ ಮುಖ್ಯ ಅಮ್ಮ. ಅರ್ಥ ಆಯ್ತಾ? ಹುಡುಗಿ ಏನೋ ಒಳ್ಳೆವಳು ಅಂತಿದ್ದೀರಾ, ಆದ್ರೆ ವರದಕ್ಷಿಣೆ ಎಲ್ಲ ಕೊಡ್ತಾರಲ್ವಾ? ಹೆಚ್ಚೇನು ಕೊಡಕ್ಕಾಗಲ್ಲ, ಆದ್ರೆ ಅಲ್ಪ ಸ್ವಲ್ಪ ಕೊಡ್ತಾರಮ್ಮ. ಅವಳಪ್ಪ ಏನ್ ಕೆಲಸ ಮಾಡ್ತಾರೆ? ಹುಡುಗಿ ಅಪ್ಪ ದುಡಿಬೇಕು ಅಂತ ದುಬೈಗೆ ಹೋಗಿದ್ದಾರೆ. ಆಗಾಗ ಬರ್ತಾ ಇರ್ತಾರೆ. ಅವ್ರಪ್ಪ ಸಂಪಾದನೆ ಮಾಡಿದ್ದೆಲ್ಲ ಆ ಹುಡುಗಿಗೆ ಅಲ್ವಾ, ಬೇಕಾದಷ್ಟು ಸಿಗುತ್ತಮ್ಮ. ಈಗ ಸರ್ಸು ತಂದೆ ನಾನೇ ಅಂತ ಗೊತ್ತಾದ್ರೆ ನನ್ನ ಹತ್ರ ದುಡ್ಡಿದೆ ಅನ್ಕೊಂಡು
ವರದಕ್ಷಿಣೆ ಕೇಳ್ತಾರೆ. ನನ್ನ ಹತ್ರ ಏನಿಲ್ಲ ಅಂತ ಗೊತ್ತಾದ್ರೆ ಮದುವೆ ನಿಂತು ಹೋಗುತ್ತೇನೋ. ನನ್ನ ಮಗಳು ಮದುವೆ ನಡೀಬೇಕು ಅಂದ್ರೆ ನಾನೇ ಸರ್ಸು ತಂದೆ ಅನ್ನೋ ವಿಷಯ ಇವರಿಗೆ ಗೊತ್ತಾಗಬಾರ್ದು. ನಾನು ಸರ್ಸು ಹತ್ರ ಹೋಗೋದಕ್ಕಿಂತ ನನ್ನ ಮಗಳು ಮದುವೆ ನಡೆಯೋದೇ ಮುಖ್ಯ. ನನ್ನಿಂದಾಗಿ ಈ ಮದುವೆ ನಿಲ್ಬಾರ್ದು. ಯಾಕಪ್ಪ ನನ್ನ ಕಳಿಸ್ತಿದ್ಯಾ? ಈಗಾಗಲೇ ನೀನು ಬಂದು ತುಂಬಾ ದಿನ ಆಗಿದೆ. ನಮ್ಮ ಮೇಡಮ್ಗೆ ಏನಾದರೂ ಡೌಟ್ ಬಂದ್ರೆ ನಿಮ್ಮ ಅಮ್ಮನ ಜೊತೆ ನಾವು ಸಿಕ್ಕಾಕೋತೀವಿ ಅಷ್ಟೇ. ನೀನು ಹೊರಡೋದೇ ಬೆಟರ್ ಮ್ಯಾಗಿ. ನೀನ್ ಯಾವಾಗ ಬರ್ತೀಯಾ? ಇಲ್ಲಿ ಕೆಲಸ ಮುಗಿತಿದ್ದ ಹಾಗೆ ಬಂದ್ಬಿಡ್ತೀನಿ. ನಿನ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ, ಬೇಗ ಬಂದ್ಬಿಡು. ಹಾಗೆ ಆಗ್ಲಿ, ಈಗ ಹೊರಡು. ಆಟೋ ಡ್ರೈವರ್ ಬಂದ್ರು, ನೀವ್ ಹತ್ಕೊಳ್ಳಿ. ನೀನ್ ಬಿಟ್ಟು ಹೋಗ್ಬೇಕು ಅಂದ್ರೆ ಕಷ್ಟ ಅನ್ನಿಸ್ತಿದೆ ಬಾವಾ. ಹೇ, ನೀನೇನು ಕಳ್ಸೋದು ನನಗೂ ಇಷ್ಟ ಇಲ್ಲ, ಆದ್ರೆ ನೀನು ಹೋಗ್ಲೇಬೇಕು. ನಿನಗೆ ಮೇಡಮ್ ಬಗ್ಗೆ ಗೊತ್ತು ತಾನೇ? ನಡಿ, ಹೊರಡು. ನನಗ್ ಮನ್ಸಾಗ್ತಿಲ್ಲ, ಬೇಗ ಬಂದ್ಬಿಡು ಬಾವಾ. ಬರ್ತೀನಿ ಅಂತ ಹೇಳದ್ನಲ್ಲ, ನಡಿ. ಆಟೋ ಹತ್ತು. ಬಾವಾ ಬೇಗ ಬರ್ತೀಯಾ? ಬರ್ತೀನಿ, ನೀನು ಹೋಗು. ಬೇಗ ಬಂದ್ಬಿಡು. ಒಳಗ್ ಹತ್ ಕೂತ್ಕೋ. ತಗೋ ಇದನ್ನ. ಬಾಯ್ ಬಾಯ್. ಮುಗಿಲು ಬೆಳ್ಮುಗಿಲು ನನ್ನ ಸರ್ಸು, ಬಾ ಹೋಗೋಣ. ಏನು ಯೋಚನೆ ಮಾಡ್ತಾ ಇದೀಯಾ? ನಿಂಗೆ ಮ್ಯಾಗಿ ಅಂದ್ರೆ ತುಂಬಾ ಇಷ್ಟನಾ? ಅದೇನು ಹಾಕಿ ಕೇಳ್ತಿದ್ಯಾ? ನನಗೆ ಇಷ್ಟ ಇರೋದಕ್ಕೆ ತಾನೇ ಮ್ಯಾಗಿನ ಮದುವೆ ಆಗ್ತೀನಿ ಅಂತ ತಾತನ ಹತ್ರ ಹೇಳಿದ್ದು. ನೀವ್ ನನ್ನ ಹತ್ರ ಎಷ್ಟೋ ವಿಷಯ ಹೇಳಿದಿರಾ,
ಮ್ಯಾಗಿನ ಪ್ರೀತಿಸ್ತಿರೋ ವಿಷಯ ನನ್ನ ಹತ್ರ ಯಾಕೆ ಹೇಳಿಲ್ಲ? ನಾನು ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ, ಅದಕ್ಕೆ ಹೇಳಲಿಲ್ಲ. ನೀವ್ ಮ್ಯಾಗಿನ ಪ್ರೀತಿಸೋ ವಿಷಯ ಅವ್ರ ಇಲ್ಲಿಗೆ ಬರೋಕ್ ಮುಂಚೆನೆ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು. ಹೇಳಿದಿದ್ರೆ ನಿಮ್ ಮೇಲೆ ಇಲ್ದೇ ಇರೋ ಆಸೆನ ನಾನ್ ಬೆಳೆಸ್ಕೋತಾನೆ ಇರ್ಲಿಲ್ಲ. ಏನಿಲ್ಲ, ಸಂತೋಷ ಪಡ್ತಿದ್ದೆ. ಓ, ನಂಗಿಷ್ಟು ನೋವು ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಹೇಯ್, ನೀನ್ ಯಾರನ್ನಾದ್ರೂ ಪ್ರೀತಿಸಿದ್ಯಾ ಅನ್ಕೋ, ನಿನ್ನ ಪ್ರೀತಿ ವಿಷಯನ ಪ್ರೀತಿಸಿದವ್ರ ಹತ್ರ ಹೇಳ್ಬೇಕೆ ಹೊರತು ಬೇರೆಯವ್ರ ಹತ್ರ ಹೇಳಿದ್ರೆ ಉಪಯೋಗ ಏನಿದೆ? ಅದಕ್ಕೆ ಮ್ಯಾಗಿ ವಿಷಯನ ನಿನಗೆ ಹೇಳಲಿಲ್ಲ. ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಕೇಳ್ಬಿಡು. ಸರ್ಸು, ಎಜುಕೇಟೆಡ್ ಅಲ್ಲ ಅನ್ನೋದನ್ ಬಿಟ್ರೆ ನೀನು ಬುದ್ಧಿವಂತೇನೆ, ನೋಡೋದಕ್ಕೂ ಸುಂದರವಾಗೇ ಇದೆಯಾ. ಇದುವರೆಗೂ ಯಾರೋ ಪ್ರಪೋಸ್ ಮಾಡ್ಲಿಲ್ವಾ? ಅಂದ್ರೆ ನೀನ್ ಯಾರು ಲವ್ ಮಾಡ್ಲಿಲ್ವಾ ಅಂತ ಕೇಳಿದೆ. ಇಷ್ಟಪಡ್ತಿದ್ದಾರೆ ಅನ್ಕೊಂಡವ್ರೆ ನನ್ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಓಕೆ, ಹೋಗ್ಲಿ, ನೀನ್ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಪ್ರೀತಿ ಮಾಡಿ ತಪ್ಪು ಮಾಡ್ಬಿಟ್ಟೆ. ಏನೇ, ನಂಗೆ ಒಳಗಡೆ ಬೇಕಾದಷ್ಟು ಕೆಲಸ ಇದೆ. ನಾನೊಂದು ಡೈಲಾಗ್ ಹೇಳ್ತೀನಿ, ನಾನು ಹೇಳ್ದಾಗೆ ನೀನು ಹೇಳು. ಯಾಕೆ? ಯೂಟ್ಯೂಬ್ಗೆ ಹಾಕ್ತೀನಮ್ಮ. ನನಗೇನ್ ಗೊತ್ತೇ, ನನ್ ಕೈಲಾಗಲ್ಲ. ಅಮ್ಮ, ನೀನ್ ವಿಡಿಯೋ ಹುಚ್ಚನ್ನ ಅಮ್ಮಂಗೂ ಹಿಡಿಸ್ತಾ ಇದೀಯಾ? ನಿನಗೆ ಗೊತ್ತಿಲ್ಲ ಅಣ್ಣ, ಆಂಟಿರ್ ಮಾಡೋ ವಿಡಿಯೋಗಳಿಗೆ ತುಂಬಾ ಲೈಕ್ಸ್ ಗಳು ಬರುತ್ತೆ ಗೊತ್ತಾ? ನಾಗಮಣಿ, ಏನು? ನಮ್ ಮನೆಗೆ ಗಣ್ಣವ್ರು ಬರ್ತಾ ಇದಾರೆ. ಈಗ ತಾನೇ ಬ್ರೋಕರ್ ಫೋನ್ ಮಾಡಿ ಹೇಳ್ದ, ಊರೊಳಗ್ ಬರ್ತಾ ಇದಾರಂತೆ. ನನಗೆ ಹೇಳ್ದೆ ನಮ್ಮ ಮಗಳಿಗೆ ಮದ್ವೆ ಸಂಬಂಧ ನೋಡ್ಬಿಟ್ರಾ? ನನಗೆ ಈಗ್ಲೇ ಮದ್ವೆ ಬೇಡಪ್ಪ. ಮದ್ವೆ ನಿನಗಲ್ಲ, ಸರಸುಗೆ. ನಮ್ ಸರ್ಸುಗೆ ಯಾವ್ದಾದ್ರು ಒಳ್ಳೆ ಸಂಬಂಧ ಇದ್ರೆ ನೋಡು ಅಂತ ಬ್ರೋಕರ್ ಹೇಳಿದ್ದೆ. ಅವ್ರಿಷ್ಟು ಬೇಗ ನೋಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾ, ಬಂದೇ ಬಿಟ್ವಿ ನೋಡಿ. ಇದೇ ಸರ್ಸು ಮನೆ, ಬನ್ನಿ. ಓ ಸುಂದ್ರಣ್ಣ, ಸುಂದ್ರಣ್ಣ, ನೋಡು ಬಂದೇ ಬಿಟ್ರು. ಬಾ. ನಮಸ್ಕಾರ. ನಮಸ್ಕಾರ ಸುಂದ್ರಣ್ಣ. ಸುಂದ್ರಣ್ಣ ಅಂದ್ರೆ ಇವ್ರೇ ಮದ್ವೆ ಹುಡುಗ. ಇವ್ರವ್ರ ತಂದೆ, ಇವ್ರವ್ರ ತಾಯಿ. ಬನ್ನಿ, ಒಳಗ್ ಬನ್ನಿ. ನಡೀರಿ. ಬನ್ನಿ ಬನ್ನಿ. ಬನ್ನಿ, ಕೂತ್ಕೊಳ್ಳಿ. ಹಾ, ಕೂತ್ಕೊಳ್ಳಿ. ಅವ್ನು ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಗಳು. ನಮಸ್ಕಾರ. ನಾನ್ ಹೇಳಿದ ಸರ್ಸು ಅನ್ನೋ ಹುಡುಗಿ ಇವ್ರ ಸೋದ್ರ ಸೊಸೆನೆ. ಓದಿಲ್ಲ ಅನ್ನೋದು ಬಿಟ್ರೆ ನಮ್ ಸರ್ಸುಗಿರೋ ಸಂಸ್ಕಾರ ದೊಡ್ಡ ದೊಡ್ಡ ಪದವಿ ತಗೊಂಡಿರೋರ್ಗೂ ಕೂಡ ಇರೋದಿಲ್ಲ ನೋಡಿ. ಇವ್ರು ಎಲ್ಲಾನು ಹೇಳಿದಾರೆ ನಮ್ಗೆ.
ನಮ್ಮ ಸರ್ಸು ಬಗ್ಗೆ ಊರಲ್ಲಿ ಗೊತ್ತಿಲ್ಲದೆ ಇರೋಂಥವ್ರು ಯಾರೂ ಇಲ್ಲ. ಎಲ್ರ ಜೊತೆ ಅಷ್ಟು ಹೊಂದ್ಕೊಂಡಿದ್ದಾಳೆ. ಪರಿಚಯ ಇಲ್ಲದೆ ಇರೋರ್ನು ಕೂಡ ಮಾತಾಡಿಸಿ ಅವರ ಕಷ್ಟ ಸುಖ ಎಲ್ಲ ಕೇಳಿ ತಿಳ್ಕೋತಾಳೆ. ಅಂತ ಒಳ್ಳೆ ಮನಸ್ಸು ನಮ್ಮ ಸರ್ಸುಗೆ. ಆ ವಿಷಯನ ನಾವು ನಿಮ್ ಮನೆಗ್ ಬರೋಕ್ ಮೊದ್ಲೇ ತಿಳ್ಕೊಂಡಿದೀವಿ ಬಿಡಿ. ನನ್ನ ಸರಸ್ಸು ಎಲ್ಲಿ? ನನ್ನ ಬಂಗಾರ ಎಲ್ಲಿ? ಒಳ್ಳೆ ಮುಹೂರ್ತ ಮುಗಿಯೋದ್ರಲ್ಲಿ ಹುಡುಗಿನ ಕರೆದ್ರೆ ಹೆಣ್ಣೋಡೋ ಶಾಸ್ತ್ರನ ಮುಗ್ಸೇ ಬಿಡ್ಬೋದು. ಹಾಗೆ ಆಗ್ಲಿ. ನಾಗಮಣಿ, ಅವಳಿಗೆ ಊರೆಲ್ಲ ನೆಂಟ್ರೆ ಯಾರ ಮನೇಲಿ ಏನ್ ಮಾಡ್ತಾವಳೋ ಯಾರಿಗ್ ಗೊತ್ತು. ಎಷ್ಟು ವರ್ಷದ ನಂತರ ನನ್ನ ಮಗಳನ್ನ ನೇರವಾಗಿ ನೋಡ್ತಾ ಇದ್ದೀನಿ. ನಾಗಮಣಿ, ನಿನ್ನೆ ಸರ್ಸು ಮನೇಲಿ ಇಲ್ಲ ರೀ, ಯಜಮಾನ್ರ ಮನೆಗೆ ಹೋಗಿದ್ದಾಳೆ. ಕಳಿಸ್ಕೊಡಿ ಅಂತ ಯಜಮಾನ್ರಿಗೆ ಫೋನ್ ಮಾಡ್ತೀನಿ. ಸರ್ಸು, ಈಗ ನೋಡ್ತಿರೋದು ನನ್ನ ಮಗೇನ? ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾಳೆ. ಮೊಗ್ಗಿನ ಹಾಗಿದ್ದವಳು ಹೂವಿನ ಹಾಗಾಗಿದ್ದಾಳೆ. ನಿನ್ನ ನೋಡೋದಕ್ಕೆ ಗಂಡಿನ ಕಡೆಯವರು ಬಂದಿದ್ದಾರೆ. ತುಂಬಾ ಒಳ್ಳೆ ಸಂಬಂಧ ನಮ್ಮ. ಆಗಲ್ಲ, ಬೇಡ ಅನ್ಬಾರದು. ಇಷ್ಟು ವರ್ಷ ನಿನಗೋಸ್ಕರ ಏನು ಮಾಡದೆ ಹೋದ್ರು ಈಗ ನಿನಗಿಷ್ಟ ಇಲ್ದಿರೋ ಮದ್ವೆನ ಯಾವುದೇ ಕಾರಣಕ್ಕೂ ಮಾಡಲ್ಲಮ್ಮ. ಈ ಮನೆಯಿಂದ ನಿನ್ನನ್ನು ಕಳಿಸ್ಕೊಡುವಾಗ ನೀನು ಇಷ್ಟಪಡೋ ಮನೆಗೆ ಕಳಿಸ್ಕೊಡ್ತೀನಿ. ಬಾಮ್ಮ, ಬಾ. ನನ್ನ ಮುದ್ದಿನ ಮಗಳು ಮಹಾಲಕ್ಷ್ಮಿ ಆಗಿದ್ದಾಳೆ. ನಾಗಮಣಿ, ಸರ್ಸುನ ರೆಡಿ ಮಾಡಿ ಕರ್ಕೊಂಡ್ ಬಾ. ಅಯ್ಯೋ, ಅದೆಲ್ಲ ಏನು ಬೇಡ ಬಿಡಿ. ಚೆನ್ನಾಗಿಲ್ದೇ ಇರೋ ಹುಡುಗಿ ಆದ್ರೆ ಅಲಂಕಾರದ ಅಗತ್ಯ ಇದೆ. ಹುಡುಗಿ ಚನ್ನಪಟ್ಟಣದ ಗೊಂಬೆ ತರ ಇದ್ದಾಳೆ. ಇವಳಿಗೆ ಅಲಂಕಾರ ಎಲ್ಲ ಯಾಕೆ ಬೇಕು ಹೇಳಿ? ಕೂತ್ಕೊಳ್ಳಮ್ಮ ಸರ್ಸು. ಕೂತ್ಕೊಮ್ಮ ಸರ್ಸು. ಕೂತ್ಕೊಮ್ಮ. ನಾಗಮಣಿ, ಸರ್ಸು ಕೂತ್ಕೋ.
ಜೋಡಿ ಹೇಳ್ ಮಾಡಿಸ್ದಾಗಿದೆ. ಏನಪ್ಪ ಹುಡುಗಿ ನಿನಗೆ ಇಷ್ಟ ಆದ್ಲಾ? ಹುಡುಗಿ ನನಗೆ ತುಂಬಾ ಇಷ್ಟ ಆದ್ಲು. ಹುಡುಗಂಗ್ ನೀನು ತುಂಬಾ ಇಷ್ಟ ಆಗಿದ್ಯಮ್ಮ. ಹುಡುಗ ನಿನಗೊಪ್ಗೆನಾ? ಹೇಳಮ್ಮ. ಹೇಳು ಸರ್ಸು. ತುಂಬಾ ಒಳ್ಳೆ ಸಂಬಂಧಮ್ಮ. ಒಂದು ಸಲ ಹುಡುಗ ನೋಡಿ ಹೇಳು. ನಿನ್ ಮೂರ್ತಿಗೆ ಪರ್ಮಿಷನ್ ಬೇರೆ ಬೇಕೇನೆ? ಬಾಯ್ ಮುಚ್ಕೊಂಡು ಓಕೆ ಅಂತ ಹೇಳೆ. ಉಸಿರು ಬಿಡದೆ ದವ್ವ ಮೆಟ್ಕೊಂಡಿರೋ ತರ ಕೂತಿದ್ಯಲ್ಲೇ, ಏನಾದ್ರೂ ಒಂದು ಹೇಳ್ ಸಾಯಿ. ಹೇಳೋದಕ್ಕೆ ನಾಚಿಕೆ ಪಡ್ತಿದ್ದಾಳೆ ಪಾಪ. ನೋಡಮ್ಮ, ನಮ್ಮ ಹತ್ರ ಹೇಳೋದಕ್ಕೆ ನಾಚಿಕೆ ಆದ್ರೆ ನಿಮ್ ಅತ್ತೆ ಹತ್ರನೋ ಮಾವನ ಹತ್ರನೋ ಹೇಳಮ್ಮ. ಒಂದ್ ನಿಮಿಷ. ನನ್ನ ಹತ್ರ ಒಂದ್ ಮಾತು ಹೇಳ್ದೆ ಮಾವಯ್ಯ ಮದ್ವೆಗ್ ತಯಾರಿ ಮಾಡ್ತಿದ್ದಾರೆ. ನನ್ನಿಂದನೇ ಅತ್ತೆ ಮಾವನ್ ಮಧ್ಯೆ ಯಾವಾಗ್ಲೂ ಜಗಳ ಆಗ್ತಿರುತ್ತೆ. ನಂಗೆ ಇಷ್ಟ ಇದೆಯೋ ಇಲ್ವೋ, ನನ್ ಮದ್ವೆ ಮುಗ್ದೋದ್ರೆ ಮಾವಂಗೆ ನನ್ನ ಜವಾಬ್ದಾರಿ ಕಡಿಮೆ ಆಗ್ಬೋದು. ಮಾವಂಗೆ ನಾನು ಭಾರ ಆಗ್ಬಾರ್ದು. ನಾನು ಮದ್ವೆ ಮಾಡ್ಕೊಂಡು ಹೊರಟೋದ್ರೆ ನನ್ನ ತಂಗಿ ಜವಾಬ್ದಾರಿ ಯಾರು ತಗೋತಾರೆ? ಚಿನ್ನಿ ಬಾ. ನನ್ ಚಿನ್ನಮ್ಮ, ತಗೊಳಮ್ಮ. ನನ್ನ ತಂಗಿ ಅಂದ್ರೆ ನನಗ್ ಪ್ರಾಣ. ನಮ್ಮಪ್ಪ ನನಗೆ ನನ್ನ ತಂಗಿ ಜವಾಬ್ದಾರಿ ಕೊಟ್ಟು ಹೋಗಿದ್ದಾರೆ. ಆ ಜವಾಬ್ದಾರಿನ ನಾನು ಬಿಡೋದಿಲ್ಲ. ಅದಕ್ಕಿಂತ ನಂಗಿನ್ಯಾವುದು ಮುಖ್ಯ ಅಲ್ಲ. ನಂಗೆ ಮದ್ವೆ ಆದ್ರೆ ನನ್ನ ತಂಗಿ ಕೂಡ ನನ್ನ ಜೊತೆನೆ ಬರ್ತಾಳೆ.